ತಂತ್ರಶಾಸ್ತ್ರ ಅಂತ ಅಂದ್ರೆ ಸಾಕಷ್ಟು ಮಂತ್ರಗಳು ಬರುತ್ತೆ. ಎಲ್ಲಾ ಮಂತ್ರಗಳಿಗೂ ಗುರು ದೀಕ್ಷೆ ಬೇಕಾ? ಗುರು ಇದ್ರೇನೆ ಅದರಲ್ಲಿ ಸಕ್ಸೀಡ್ ಆಗಕ್ಕಾಗದ? ಖಂಡಿತವಾಗಲೂ ಧೂಮಾವತಿ ಪ್ರಯೋಗಗಳಂತಹ ಉಪಾಸನೆಗಳಲ್ಲಿ ಗುರುವಿನ ಅಗತ್ಯ ಬಹಳ ಇಂಪಾರ್ಟೆಂಟ್ ಆಗಿದೆ. ಇವಾಗ ನಾವೆಲ್ಲ ದೇವ್ರ ಮಕ್ಕಳು. ಗುರು ದೀಕ್ಷೆ ಇಲ್ದೇನೆ ಮಾಡಕ್ ಹೋದಾಗ ದೇವತೆನೇ ಅಲ್ವಾ? ಅವಾಗ ಹಾನಿ ಆಗುವಂಥದ್ದು ಅಥವಾ ಹೆಚ್ಚು ಕಮ್ಮಿ ಆಗುವಂಥದ್ದು ಯಾಕಾಗತ್ತೆ? ಯಾಕಾಗ್ಬೇಕು? ಝೀರೋ ಕ್ಯಾಂಡಲ್ ಬಲ್ಬ್ಗೆ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆದ್ರೆ ಏನಾಗುತ್ತೆ? ಈಗ ಗುರುಗಳು ದೀಕ್ಷೆ ಕೊಟ್ಟಾದ್ಮೇಲೆ ಆ ಮಂತ್ರಗಳನ್ನ ಜಪಿಸ್ಬೋದು ಅಂತ. ಅಂಥದ್ದು ಏನ್ ಹೇಳ್ಕೊಡ್ತಾರೆ ಗುರುಗಳು ದೀಕ್ಷೆಯಲ್ಲಿ? SLC ಮುಗಿಸ್ಕೊಂಡು ಕಾಲೇಜ್ ಯಾವ ರೀತಿಯಲ್ಲಿ ಹೋಗ್ತಾನಲ್ಲ ಆ ರೀತಿ ಇರೋದ್ರಿಂದ ಗಡ್ಡ. ಗುರುಗಳೇ, ಆಗಿದ್ರೆ ಯಾವ ಯಾವ ಮಂತ್ರಗಳಿಗೆ ದೀಕ್ಷೆ ಬೇಕಾಗತ್ತೆ, ಯಾವ್ದಕ್ ಬೇಕಾಗಲ್ಲ? ಸಮಯಾಚಾರ ಮತ್ತು ವಾಮಾಚಾರ ಪದ್ಧತಿಗಳು ಅಂತ ಇರುತ್ತೆ. ಅವ್ರ ದೇವ್ರನ್ನ ಬೇಡ್ಕೊಬೋದಾ? ನೋಡಪ್ಪ, ನನಗೆ ಈ ತರ ಒಂದು ಮಾರ್ಗದಲ್ಲಿ ಹೋಗ್ಬೇಕು ಅಂತ ಇದೆ, ದಯವಿಟ್ಟು ನನಗೊಬ್ರು ಗುರುಗಳನ್ನ ಕರುಣಿಸು ಅಂತ ದೇವ್ರನ್ನೇ ಕೇಳ್ಕೊಬೋದಾ? ದೈವ ಶಕ್ತಿ ಇದ್ರೆ, ದೈವ ಇಚ್ಛೆ ಇದ್ರೆ ಆತ ಗುರು ಅವನಾಗವನೇ ಹುಡ್ಕೊಂಡು ಬರ್ತಾನೆ. ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ತಂತ್ರಶಾಸ್ತ್ರ ಅಂತ ಅಂದಿದ ತಕ್ಷಣ ಹಲವಾರು ಜನಕ್ಕೆ ಅವ್ರದೇ ಆದಂತಹ ಒಂದು ಕಲ್ಪನೆ ಇರತ್ತೆ, ಪರಿಕಲ್ಪನೆಗಳಿರತ್ತೆ, ಡೌಟ್ಗಳಿರತ್ತೆ. ಅದಕ್ಕೆ ಅವರೇ ಕೆಲವೊಂದು ಆನ್ಸರ್ಗಳನ್ನ ಕೊಟ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವೊಬ್ರು ಓವರ್ ಎಕ್ಸೈಟೆಡ್ ಆಗಿ ಅವರೇ ಏನೇನೋ ಪ್ರಯೋಗಗಳನ್ನ ಮಾಡಕ್ ಹೋಗ್ತಾರೆ. ಒಂದು ಬುಕ್ ಇಟ್ಕೊಂತಾರೆ, ಏನೋ ನೋಡದೆ ಏನೋ ಮಾಡದೆ ಅಂತ ಎಲ್ಲ ಇರ್ತಾರೆ. ಬಟ್ ಆಕ್ಚುಲ್ ಆಗಿ ತಂತ್ರಶಾಸ್ತ್ರದಲ್ಲಿ ಎಸ್ಪೆಷಲಿ ಮಂತ್ರ ವಿಚಾರಕ್ಕೆ ಬಂದಾಗ ಗುರುಗಳು ಇಲ್ದೇನೆ ಯಾವ ಯಾವ ಒಂದು ದೇವತೆಗಳನ್ನ ಬೇಕಾದ್ರೂ ನಾವು ಉಪಾಸನೆ ಮಾಡ್ಬೋದಾ? ಆ ಥರ ಮಾಡಿದ್ರೆ ಅಪಾಯ ಏನು? ಹಾಗೂ ಮಾಡೋ ಹಾಗಿದ್ರೆ ಕರೆಕ್ಟಾಗಿ ಹೇಗೆ ಮಾಡಬೇಕು? ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರು ನಮ್ಮೊಟ್ಟಿಗಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ನಮಸ್ತೆ. ಗುರುಗಳೇ, ಈಗ ತಂತ್ರಶಾಸ್ತ್ರ ಅಂತ ಅಂದ್ರೆ ಸಾಕಷ್ಟು ಮಂತ್ರಗಳು ಬರುತ್ತೆ. ಎಲ್ಲಾ ಮಂತ್ರಗಳಿಗೂ ಗುರು ದೀಕ್ಷೆ ಬೇಕಾ? ಅಥವಾ ಗುರು ಇದ್ರೇನೆ ಅದರಲ್ಲಿ ಸಕ್ಸೀಡ್ ಆಗಕ್ಕಾಗದ? ಅಥವಾ ಇಲ್ಲೂ ತಂತ್ರ ವಿಚಾರದಲ್ಲೂ ಏಕಲವ್ಯ ಅನ್ನೋ ಥರ ಯಾರಾದ್ರೂ ಇದಾರಾ? ಹಿಂಗೆ ಅಂತ? ನೋಡಿ, ಕಾಲಘಟ್ಟ ಈಗಿನ ಮತ್ತು ಕಾಲಘಟ್ಟದಲ್ಲಿ ಹೇಗಿದೆ ಅಂತ ಹೇಳಿದಾಗ ಗುರುವಿನ ಅವಶ್ಯಕತೆ ಬಹಳ ಕಮ್ಮಿ ಜನ ಉಪಯೋಗ ಮಾಡ್ಕೊಂತಿರುವಂಥದ್ದು. ಹ್ಮ್. ಯಾಕೆಂದ್ರೆ ಸೂಕ್ತ ಗುರುಗಳು ಎಲ್ಲೂ ಸಿಗ್ತಾ ಇಲ್ಲ. ಹ್ಮ್. ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹೋಗುವಂಥವ್ರು, ಬರುವಂಥವ್ರು, ಕೂರುವಂಥವ್ರು, ರುದ್ರಾಕ್ಷ ಹಾಕಿರುವಂಥವ್ರು, ಬಿಟ್ಟಿರುವಂಥವ್ರು ಎಲ್ಲ ಗುರು ಆಗಿದ್ದಾರೆ. ಅವ್ರಿಗೆ ಅದ್ರ ಬಗ್ಗೆ ಸೂಕ್ತವಾದಂಥ ಮಾಹಿತಿ ಇರೋದಿಲ್ಲ. ಒಂದು, ಅವ್ರು ಅದ್ರ ಬಗ್ಗೆ ಅಷ್ಟಾಗಿ ಅವ್ರ ಬಗ್ಗೆ ಪರಿಜ್ಞಾನ ಇರೋದಿಲ್ಲ. ಏನಾಗ್ತದೆ, ಗುರುವಿನ ವಿಚಾರ ಅಷ್ಟಾಗಿ ತಿಳ್ಕೊಳ್ದೇನೆ ಅರ್ಧ ತಿಳ್ಕೊಂಡು ಅಲ್ಪವಿದ್ಯಾ ಮಹಾಗರ್ವಿ ಅಂತ ಹೇಳ್ತೀವಿ. ಅಲ್ಪವಿದ್ಯೆಯನ್ನ ತಾವು ಯಾವುದೊಂದು ಪ್ರಯೋಗದ ಮೂಲಕ ಅವರು ಒಂದು ಪರೀಕ್ಷೆಗಳನ್ನ ಮಾಡಿಕೊಂಡು ಅದರಿಂದ ಹಾನಿಯಾಗುವಂಥದ್ದನ್ನ ಬಹಳಷ್ಟು ಜನಗಳು ನಾವು ನೋಡ್ತಾ ಇದ್ದೀವಿ. ಹ್ಮ್. ಈಗ ನಾವು ಶಾಸ್ತ್ರದಲ್ಲಿ, ತಂತ್ರಶಾಸ್ತ್ರದಲ್ಲಿ ಅರಿವೇ ಗುರು ಅಂತ ಹೇಳ್ತೀವಿ. ಹ್ಮ್. ಮನುಷ್ಯ ಅರ್ಥಾಗ ಅವನು ಗುರು ಆಗ್ತಾ ಹೋಗ್ತಾನೆ. ಹ್ಮ್. ಆಯ್ತಾ, ಮೊದಲು ಅವನು ಶಿಷ್ಯನಾಗಿರ್ತಾನೆ. ಒಬ್ಬ ಹ್ಮ್. ಗುರು ಆಗೋದಕ್ಕಿಂತ ಮುಂಚೆ ಅವನು ಶಿಷ್ಯನಾಗಿರ್ತಾನೆ. ಹ್ಮ್. ಶಿಷ್ಯನಾಗಿ ಅವನು ಪರಿಪಕ್ವ ಆದಾಗ, ಅವನ ವಿಚಾರ ನಾನೊಂದು ಸ್ಥಾನದಲ್ಲಿ ನಿಂತಾಗ, ಹ್ಮ್. ಅವನಿಗೆ ಗುರುವಿನ ಸ್ಥಾನ ಕುಂತಾಗ ಮಾತ್ರ ಅವನು ಗುರು ಆಗೋದಕ್ಕೆ ಸಾಧ್ಯ. ಹ್ಮ್. ಇಲ್ಲ ಅಂತ ಹೇಳಿದಾಗ ಅವನು ಯಾವತ್ತಿದ್ರೂ ಕೂಡ ಶಿಷ್ಯನೇ, ಹ್ಮ್. ಅಥವಾ ಶಿಷ್ಯ ಪರಂಪರೆಯಲ್ಲೇ ಹ್ಮ್. ಪೂರ್ಣವಾಗಿ ಹ್ಮ್. ಬರುವಂಥದ್ದು. ಹ್ಮ್. ಈಗ ನಾವು ತಂತ್ರಶಾಸ್ತ್ರದಲ್ಲಿ ನವನಾಥ ಪಂಥ ಅಂತ ಇದೆ. ಹ್ಮ್. ಈಗ ಅಘೋರಿಗಳ ಪಂಥದಲ್ಲಿ, ನಾಗಸಾಧುಗಳ ಪಂಥದಲ್ಲಿ ನವನಾಥ ಪಂಥ ಅನ್ನುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯಗಳಲ್ಲಿ ನೋಡಬಹುದು. ಅಲ್ಲಿ ಗುರು ಪ್ರಾಧಾನ್ಯವಾಗಿರ್ತಾನೆ. ಹ್ಮ್. ನವನಾಥ ಪಂಥದಲ್ಲೂ ಗುರು ಪ್ರಾಧಾನ್ಯವಾಗಿರುವಂಥದ್ದು. ಹ್ಮ್. ಎರಡನೇ ವಿಚಾರ, ನಾವು ತಂತ್ರಶಾಸ್ತ್ರದಲ್ಲಿ ದತ್ತಾತ್ರೇಯರನ್ನ ಗುರು ಅಂತ ಕಾಣಬಹುದು. ಹ್ಮ್. ದಕ್ಷಿಣಾಮೂರ್ತಿಗಳನ್ನ ಗುರುಗಳಂತ ಕಾಣಬಹುದು. ಅಥವಾ ನಮಗೆ ಕಲಿಸಿರುವಂತಹ ವ್ಯಕ್ತಿಗಳನ್ನ ಗುರುಗಳಂತೇಳಿ ನಾವು ಗುರು ಪರಿಪಕ್ವವಾಗಿ ಪರಂಪರೆ ಹೆಂಗ್ ಬಂದಿರುತ್ತೋ ಗುರು ಹಂಗೆ. ಪರಂಪರೆಯಲ್ಲಿ ನಾವು ಹ್ಮ್. ಕಾಣುತ್ತಾ ಹೋಗುದು. ಹ್ಮ್. ತಂತ್ರಶಾಸ್ತ್ರದಲ್ಲಿ ಏನಾಗ್ತದೆ, ಈಗ ನೀವೊಂದು ಉಲ್ಲೇಖ ಮಾಡಿದ್ರೆ ಏಕಲವ್ಯನ ರೀತಿಯಲ್ಲಿ ಅಂತ ಹೇಳಿ, ಸದಾಚಾರವಾಗಿ ಖಂಡಿತವಾಗ್ಲೂ ಕೂಡ ನಾವು ಮನಸ್ಸಲ್ಲಿ ಒಬ್ಬ ಗುರುವಿನ ಒಂದು ಸ್ಥಾನದಲ್ಲಿ ಇಟ್ಕೊಂಡು, ಈಗ ಗುರು ಇಲ್ಲದಿದ್ರೆ ಅವನ ಅದ್ರ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ದವನಿಗೆ ಎಂತ ಮಾಡ್ಬೇಕು ಅಂತ ಹೇಳಿದಾಗ, ಅವನು ದಕ್ಷಿಣಾಮೂರ್ತಿಯನ್ನ ಗುರು ಸ್ವರೂಪದಲ್ಲಿ ಕಾಣಬೇಕಾಗತ್ತೆ, ಅಥವಾ ದತ್ತಾತ್ರೇಯರನ್ನ ಗುರು ಸ್ವರೂಪದಲ್ಲಿ ಕಾಣಬೇಕಾಗುತ್ತೆ. ಗುರುಪೀಠದ ಸ್ವರೂಪದಲ್ಲಿ ಕುಂತು ಆ ಗುರುಗಳು ನಮ್ಗೆ ಆಶೀರ್ವಾದ ಹಿತವಚನ ಕೊಟ್ಟಂತ ಹೇಳಿ ಅವನ ಭಾಸಕ್ಕೆ ಅನುಗುಣವಾಗಿ ಅವನ ಮಂತ್ರ ಸಿದ್ಧಿಗಳನ್ನ ಮಾಡಬೇಕಾಗುತ್ತೆ. ಅದು ಯಾವ ಮಂತ್ರಗಳು? ಬರೇ ಸಾತ್ವಿಕವಾದಂತಹ ಮಂತ್ರಗಳು, ಸದಾಚಾರ ಮಂತ್ರಗಳು.
ಈಗ ಉಗ್ರ ಸ್ವರೂಪದ ಮಂತ್ರಗಳು ಮತ್ತು ಉಗ್ರ ದೇವತೆಗಳ ಉಪಾಸನೆಗಳಲ್ಲ. ಕೇವಲ ಸಾತ್ವಿಕ ಮಂತ್ರಗಳು. ಶಿವನುಷ್ಠಾನ ಆಗಿರಬಹುದು, ವಿಷ್ಣುವಿನ ಅನುಷ್ಠಾನ ಆಗಿರಬಹುದು, ದೇವತೆಗಳ ಸಾತ್ವಿಕವಾದಂತಹ ದೇವತೆಗಳ ಅನುಷ್ಠಾನ ಆಗಿರಬಹುದು. ಮಾತ್ರ ಅವನು ಗುರುವಿಲ್ಲದೇನೆ ಗುರುವಿನ ಸ್ವರೂಪದಲ್ಲಿ ಗ್ರಹಿಸಿಕೊಂಡು ಅವನು ಆರಾಧನೆಗಳನ್ನ, ಉಪಾಸನೆಗಳನ್ನ ಮಾಡಬಹುದು. ಇದಕ್ಕೂ ತಂತ್ರಶಾಸ್ತ್ರದ ಪ್ರವೇಶ ಇದೆ. ಆದರೆ ಈ ಉಗ್ರ ಸ್ವರೂಪದ ದೇವತೆಗಳು ಅಂತ ಹೇಳ್ತೀವಿ, ಕಾಲಭೈರವ ಆಗಿರಬಹುದು, ಪ್ರತ್ಯಂಗರ ದೇವಿ ಆಗಿರಬಹುದು, ಮತ್ತೆ ಬಹಳ ವಿಶೇಷ ಚಿನ್ನಮಸ್ತಕ ದೇವಿ ಆಗಿರಬಹುದು, ದಕ್ಷಿಣ ಮಹಾಕಾಳಿ ಆಗಿರಬಹುದು, ಅಂದ್ರೆ ಭದ್ರಕಾಳಿ, ಮಹಾಕಾಳಿ, ಇಂತಹ ಉಪಾಸನೆಗಳನ್ನ ಮಾಡುವಂತ ಸಮಯದಲ್ಲಿ ಖಂಡಿತವಾಗಲೂ ಧೂಮಾವತಿ ಪ್ರಯೋಗಗಳಂತಹ ಉಪಾಸನೆಗಳಲ್ಲಿ ಗುರುವಿನ ಅಗತ್ಯ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಗುರುಗಳೇ, ಈಗ ನಂಗೊಂದು ಡೌಟು. ಈಗ ಮಾಡರ್ನ್ ಡೇ ಹುಡುಗನಾಗಿ ನಾನು ಕೇಳ್ತಾ ಇರೋದು, ಈಗ ದೇವತೆಗಳು, ಉಗ್ರ ದೇವತೆಗಳಾಗಿರ್ಬೋದು ಅಥವಾ ಶಾಂತ ದೇವತೆಗಳಾಗಿರ್ಬೋದು, ದೇವತೆಗಳೇ. ಇವಾಗ ನಾವೆಲ್ಲ ದೇವ್ರ ಮಕ್ಕಳು. ಹಾಗಿದ್ದಾಗ ಈ ಉಗ್ರ ದೇವತೆಗಳ ಒಂದು ವಿಚಾರವಾಗಿ ಯಾರೋ ಒಬ್ಬರು ಗುರು ದೀಕ್ಷೆ ಇಲ್ದೇನೆ ಮಾಡಕ್ಕೆ ಹೋದಾಗ ದೇವತೆನೇ ಅಲ್ವಾ? ಅವಾಗ ಹಾನಿ ಆಗುವಂಥದ್ದು ಅಥವಾ ಹೆಚ್ಚು ಕಮ್ಮಿ ಆಗುವಂಥದ್ದು ಯಾಕಾಗತ್ತೆ? ಯಾಕಾಗಬೇಕು? ಉಗ್ರ ದೇವತೆಗಳು ಅಂದ್ರೆ ಯಾವ ಮನುಷ್ಯನಿಗೂ ಕೆಟ್ಟದ್ ಮಾಡಲ್ಲ. ಫಸ್ಟ್ ಆಫ್ ಆಲ್, ಈಗ ಆ ಮಂತ್ರ ಶಕ್ತಿಗಳನ್ನ, ಆ ಮಂತ್ರದಲ್ಲಿರುವಂತ ಶಕ್ತಿಯನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಸಾಮಾನ್ಯ ಜನರಿಗೆ ಇರಲ್ಲ. ಗುರುವಿಲ್ದೇನೆ ಅವನು ಡೈರೆಕ್ಟ್ ಆಗಿ ಕಲ್ತು ಬಿಟ್ಟಿದ ತಕ್ಷಣ ಆ ಮಂತ್ರವನ್ನ ತಡ್ಕೊಳ್ಳುವಂತ ಶಕ್ತಿ ಅವನಿಗಿರಲ್ಲ. 0 ಕ್ಯಾಂಡಲ್ ಬಲ್ಬ್ಗೆ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆದ್ರೆ ಏನಾಗುತ್ತೆ? ಅರ್ಥ ಆಯ್ತು. ಬ್ಲಾಸ್ಟ್ ಆಗತ್ತೆ, ಬರ್ನ್ ಆಗತ್ತೆ. ಆ ರೀತಿಲಿ ಈಗ ಅದೇ ಝೀರೋ ಕ್ಯಾಂಡಲ್ ಬಲ್ಬ್ಗೆ ಒಂದು ಒಂದು ಸ್ಟೆಪ್ಲೈಸರ್ ಇದ್ರೆ, ಹ್ಮ್ ಈಗ ಒಂದು ಯಾವುದೋ ಒಂದು ಪವರ್ಗೆ ಹೈ ವೋಲ್ಟೇಜ್ ಬರೋ ಸ್ಟೆಪ್ಲೈಸರ್ ಇದ್ರೆ ಏನಾಗುತ್ತೆ ಹೇಳಿ? ಎಷ್ಟು ಅದೇ ಬೇಕೋ ಅಷ್ಟು ಬರುತ್ತೆ, ಬರುತ್ತೆ, ಕಂಟ್ರೋಲ್ ಕಂಟ್ರೋಲ್ ಆಗುತ್ತೆ. ಆಗುತ್ತೆ. ಅದೇ ರೀತಿಲಿ ಗುರುವಿನ ಮಹತ್ವನೂ ಅಷ್ಟೇನೆ. ಹ್ಮ್. ಅಂತಹ ಉಗ್ರ ದೇವತೆಗಳ ಮಂತ್ರವನ್ನ, ಆ ಮಂತ್ರ ಶಕ್ತಿಯನ್ನ ತಡೆಯೋದು ಹೇಗೆ? ಹ್ಮ್. ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಅದರಿಂದ ಯಾವ ರೀತಿಯಲ್ಲಿ ಅವನು ಪ್ರಯೋಜನ ಮಾಡ್ಕೊಬೇಕು? ಆಯ್ತಾ? ಆ ಶಕ್ತಿಯನ್ನ ಯಾವ ರೀತಿಯಲ್ಲಿ ತಡಿಬೇಕು? ಹ್ಮ್. ಅದರಿಂದ ಪ್ರಯೋಜನ ಏನ್ ಮಾಡ್ಕೋಬೇಕು ಅನ್ನುವಂಥದ್ದು ಗುರುವಿನ ಮೂಲಕ ಇದನ್ನ ಪಡ್ಕೋಬೇಕಾಗುತ್ತೆ. ಹ್ಮ್. ಇದಕ್ಕೆ ಬೀಜಾಕ್ಷರಿ ಮಂತ್ರಗಳು ಅಂತ ಬರುತ್ತೆ. ಹ್ಮ್. ಉಗ್ರ ಬೀಜಾಕ್ಷರಿ ಮಂತ್ರಗಳು ಮತ್ತು ಸಾತ್ವಿಕ ಬೀಜಾಕ್ಷರಿ ಮಂತ್ರಗಳು ಅಂತ ಬರುತ್ತೆ. ಉಗ್ರ ಬೀಜಾಕ್ಷರಿ ಮಂತ್ರಗಳು ಕೆಲವೊಂದು ಈಗ ಮಹಾಕಾಳಿ ಬೀಜಾಕ್ಷರಿ ಮಂತ್ರ ಕ್ಲೀಮ್ ಅಂತ ಬರುತ್ತೆ. ಹೌದಾ? ಕ್ಲೀಮ್ ಅಂತ ಬರುತ್ತೆ. ಈಗ ಚಾಮುಂಡೇಶ್ವರಿ ಮಂತ್ರ ಓಂ ಐಂ ಕ್ಲೀಂ ಚಾಮುಂಡಾಯ ವಿಚ್ಚೆ ಅಂತ ಬರುತ್ತೆ. ಹ್ಮ್. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಮನುಷ್ಯನಿಗೆ ಸಪ್ತ ಚಕ್ರಗಳು ಅಂತ ಇರುತ್ತೆ. ಹ್ಮ್. ಮಂಡಲದಲ್ಲಿ ಮನುಷ್ಯನಿಗೆ ಸಪ್ತ ಚಕ್ರಗಳು. ಒಂದೊಂದು ಚಕ್ರಕ್ಕೂ ಕೂಡ ಒಂದೊಂದು ಬೀಜಾಕ್ಷರಿ ಮಂತ್ರಗಳಿರುತ್ತೆ. ಹೌದಾ? ಅದೇ ರೀತಿಯಲ್ಲಿ ಉಗ್ರ ಸ್ವರೂಪದ ಮಂತ್ರಗಳು ಕೂಡ ನಾವು ಅನುಷ್ಠಾನಗಳನ್ನ ಮಾಡಿದಾಗ, ಉಪಾಸನೆಗಳ ಮಾಡಿದಾಗ ಮನುಷ್ಯನ ನರಮಂಡಲದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಅದನ್ನ ಕಂಟ್ರೋಲ್ ಮಾಡುವಂಥದ್ದು ಗುರು ಆಗಿರ್ತಾನಲ್ಲಿ. ಆ ಗುರು ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿದಾಗ ಅವನಿಗೆ ಆ ನರಮಂಡಲಕ್ಕೆ ಅವನಿಗೆ ಎಫೆಕ್ಟ್ ಆಗಿ ಖಿನ್ನತೆಗೊಳಗಾಗ್ತಾನೆ. ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತೆ. ಮತ್ತು ಅವನು ಏನೇ ಮಾಡೋಕ್ ಹೋದ್ರು ಕೂಡ ಮತ್ತು ಅವನು ಬುದ್ಧಿ ಭ್ರಮಣೆ ಅಂತ ಹೇಳ್ತೀವಿ, ಮಂದಬುದ್ಧಿ ಅಂತ ಹೇಳ್ತೀವಿ. ಅಂತಹ ವ್ಯಕ್ತಿಗಳಾಗಿ ಓಡಾಡುವಂತ ವಿಚಾರಗಳಾಗ್ತದೆ. ಅದಕ್ಕೇನೆ ಉಗ್ರ ದೇವತೆಗಳ ಮಂತ್ರಗಳನ್ನ, ಉಗ್ರ ದೇವತೆಗಳ ಬೀಜಾಕ್ಷರಿ ಮಂತ್ರಗಳನ್ನ ಬಹಳ ಸೂಕ್ಷ್ಮವಾಗಿ ಗುರುವಿನ ಮುಖಾಂತರನೇ ಇದನ್ನ ಅನುಷ್ಠಾನಗಳು ಮಾಡಬೇಕಾಗುತ್ತೆ. ಈಗ ಸದಾಚಾರವಾಗಿರುವಂತ ಸೌಮ್ಯ ದೇವತೆಗಳು, ಅಂದ್ರೆ ಸೌಮ್ಯ ದೇವತೆಗಳೆಂದು ಯಾರು? ಈಗ ನಾವು ಮಂದಸ್ಮಿತವಾಗಿ ಅಭಯಹಸ್ತ ವರದ ಹಸ್ತದಲ್ಲಿರುವಂತ ದೇವತೆಗಳನ್ನ ಸೌಮ್ಯ ದೇವತೆಗಳು ಅಂತ ಹೇಳ್ತೀವಿ ನಾವು. ಈ ದೇವತೆಗಳನ್ನು ಉಪಾಸನೆ ಮಾಡಬೇಕಾದ್ರೆ ಲೋಪದೋಷಗಳಾದ್ರೂ, ಮಂತ್ರದಲ್ಲಿ ಲೋಪ ಆದ್ರೂ ಕೂಡ ದೇವತೆಗಳಿಗೆ ನಾವು ಕ್ಷಮೆಗಳನ್ನ ಕೇಳಿ, ಆ ದೇವತೆಗಳಿಗೆ ಕೆಲವೊಂದು ಕ್ಷಮೆಯಾದ ಮಂತ್ರವನ್ನ ಪಠಣೆಗಳನ್ನ ಮಾಡಿ ದೇವತೆಗಳನ್ನು ಉಪಾಸನೆ ಮಾಡುವುದು. ದೇವತೆಗಳು ಕ್ಷಮೆಯಾದರಿತರಾಗಿರ್ತಾರೆ. ಈಗ ಉಗ್ರ ಸ್ವರೂಪದ ದೇವತೆಗಳಿಗೆ ಬಹಳ ಪ್ರಮುಖವಾಗಿ ನಾವು ಮಾಡುವಂತಹ ತಂತ್ರಗಳಲ್ಲಿ ಅನುಷ್ಠಾನಗಳು ಬಹಳ ಮುಖ್ಯ. ಯಾವ್ಯಾವ ರೀತಿಯ ಅನುಷ್ಠಾನಗಳು ತಗೊಂತೀವಿ? ಹ್ಮ್. ನಾವು ಮಾಡುವಂತಹ ಆಹಾರ ಪದ್ಧತಿಗಳಾಗಿರಬಹುದು, ಅಥವಾ ಬ್ರಹ್ಮಚರ್ಯ ಆಗಿರಬಹುದು, ಉಪಾಸನೆಗಳಾಗಿರಬಹುದು, ದೇವರಿಗೆ ಹ್ಮ್. ಕೊಡುವಂತ ನೈವೇದ್ಯಗಳಾಗಿರಬಹುದು, ಕೆಲವೊಂದು ತಂತ್ರ ಪೂಜೆಗಳಾಗಿರಬಹುದು, ಪೂಜಾ ಸಮಯ ಮತ್ತು ಪೂಜಾ ಸ್ಥಳ ಇವೆಲ್ಲನೂ ಕೂಡ ಗಣನೆಗೆ ಬರ್ತದೆ. ಅಥವಾ ಮಾಡುವಂತ ಸ್ಥಳ ಜಾಗದಲ್ಲಿ ಭಿನ್ನ ಆಯಿತು ಅಂತ ಹೇಳಿದಾಗ ಮಾಡುವಂತಹ ಮಾಂತ್ರಿಕನಿಗೆ ಮತ್ತು ತಂತ್ರಿಗೆ ಕೆಲವೊಂದು ವ್ಯತಿರಿಕ್ತವಾದಂತಹ ಪರಿಣಾಮಗಳು ಉಂಟಾಗುತ್ತೆ. ಯಾವ ರೀತಿಯಲ್ಲಿ? ಅವನು ಖಿನ್ನತೆ, ಹುಚ್ಚನಾಗಿ ಓಡಾಡುವಂಥದ್ದು,
ಮತ್ತೆ ಮಂದಬುದ್ಧಿ ಆಗುವಂಥದ್ದು, ಅವನ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುವಂಥದ್ದು, ಇದೆಲ್ಲನೂ ಕೂಡ ಪರಿಣಾಮ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಗುರುವಿನ ಮೂಲಕ ಇಂತಹ ಸಮಸ್ಯೆಗಳಿಗೆ ಪರಿಪೂರ್ಣವಾಗಿ ಗುರುವಿನ ಅನುಗ್ರಹ ತಗೊಂಡು, ಗುರುದೀಕ್ಷೆಗಳನ್ನು ತಗೊಂಡು, ಗುರುಪದೇಶಗಳನ್ನು ತಗೊಂಡು ಮಾಡುವಂಥದ್ದು ಬಹಳ ಉತ್ತಮ. ಗುರುಗಳೇ ಹಾಗಿದ್ರೆ ಈಗ ನೀವು ಹೇಳಿದ್ರಿ, ಈಗ ಗುರುಗಳು ದೀಕ್ಷೆ ಕೊಟ್ಟಾದ್ಮೇಲೆ ಆ ಮಂತ್ರಗಳನ್ನ ಜಪಿಸ್ಬೋದು ಅಂತ. ಅಂಥದ್ದು ಏನ್ ಹೇಳ್ಕೊಡ್ತಾರೆ ಗುರುಗಳು ದೀಕ್ಷೆಯಲ್ಲಿ? ನೋಡಿ, ತಂತ್ರಶಾಸ್ತ್ರದಲ್ಲಿ, ತಾಂತ್ರಿಕ ಪ್ರಪಂಚದಲ್ಲಿ ಗುರುವಿನ ಒಂದು ಅನುಗ್ರಹ ಅನ್ನುವಂಥದ್ದು, ಗುರುದೀಕ್ಷೆ ಅನ್ನುವಂಥದ್ದು ಮುಖ್ಯ ಘಟ್ಟ. ಪ್ರಥಮವಾಗಿರುವಂಥ ಘಟ್ಟ ಅದು. ಈಗ ಒಬ್ಬ ವ್ಯಕ್ತಿ ಈಗ SLC ಮುಗಿಸ್ಕೊಂಡು ಕಾಲೇಜ್ ಯಾವ ರೀತಿಯಲ್ಲಿ ಹೋಗ್ತಾನಲ್ಲ, ಆ ರೀತಿಯಲ್ಲಿ ಇರುವಂಥ ಘಟ್ಟ ಅದು. ಈಗ ಒಬ್ಬ ಮನುಷ್ಯ ಒಂದು ಗುರು ದೀಕ್ಷೆನ ತಗೊಬೇಕು ಅಂತ ಹೇಳಿದಾಗ, ಗುರು ದೀಕ್ಷೆ ಕೊಡಬೇಕಾದ್ರೆ ಕೆಲವೊಂದು ಹಂತಗಳಂತ ಇರುತ್ತೆ. ಈಗ ಗುರು ದೀಕ್ಷೆ ಕೊಡಬೇಕಾದ್ರೆ ಅಂಗನ್ಯಾಸ, ಕರನ್ಯಾಸ ಮತ್ತು ದಿಗ್ಬಂಧನ, ಕವಚಗಳು ಇಷ್ಟೆಲ್ಲನೂ ಕೂಡ ಇರುತ್ತೆ. ಗುರು ಮಂತ್ರನೂ ಸಹ ಹೌದು. ಬರುತ್ತೆ. ಪ್ರಥಮವಾಗಿ ಅವನು ಹೇಳುವಂಥದ್ದು ಮೂಲ ಗುರುಮಂತ್ರ. ಹ್ಮ್. ಅವ್ರು ಹೇಳ್ಕೊಡುವಂಥದ್ದು, ಕಿವಿಯಲ್ಲಿ ಹೇಳುವಂಥದ್ದು ಮೂಲ ಗುರುಮಂತ್ರ ಕೊಟ್ಟು, ಹ್ಮ್. ಅದಾದ ಮೇಲಿಂದ ಅವನಿಗೆ ಬ್ರಹ್ಮಚರ್ಯ ಪಾಲನೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಉಪದೇಶ ಕೊಡ್ತಾರೆ. ಹ್ಮ್. ಎರಡನೇದಾಗಿ ಅವನಿಗೆ ಅಂಗನ್ಯಾಸ, ಕರನ್ಯಾಸ ಅಂದ್ರೆ ಒಂದೊಂದು ಅಂಗಕ್ಕೂ ಕೂಡ ಯಾವ ರೀತಿಯಾದಂತಹ ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕಾಗತ್ತೆ. ಆಯ್ತಾ, ಕರನ್ಯಾಸ ಮುದ್ರೆಗಳ ಮೂಲಕ ಯಾವ ರೀತಿಯಲ್ಲಿ ಉಪದೇಶಗಳನ್ನು ಮಾಡಬೇಕು, ಪೂಜೆಗಳನ್ನು ಮಾಡಬೇಕಾಗತ್ತೆ. ಹ್ಮ್. ಅದೇ ರೀತಿಯಲ್ಲಿ ಅವನು ಒಂದು ಕೂರುವಂತ ಸ್ಥಳ ದಿಗ್ಬಂಧನ, ರಕ್ಷಣಾ ಕವಚವಾಗಿ ಯಾವ ರೀತಿಯಲ್ಲಿ ದಿಗ್ಬಂಧನ ಹಾಕಿ ಕೂರಬೇಕಾಗತ್ತೆ. ಹ್ಮ್. ಅಂದ್ರೆ ಬೇರೆ ನೆಗೆಟಿವ್ ಎನರ್ಜಿಗಳು ಪಾಸ್ ಆಗಬಾರದು ಇವನಿಗೆ. ಹ್ಮ್. ಮತ್ತೆ ಆ ಒಂದು ಉಚ್ಚಾರಣೆ ಅಂದ್ರೆ ಉಗ್ರ ಸ್ವರೂಪದ ದೇವತೆಗಳನ್ನ ಮತ್ತೆ ಮಂತ್ರ ಸಿದ್ಧಿಗಳನ್ನ ಮಾಡ್ಕೊಬೇಕಾದ್ರೆ ಕೆಲವೊಂದು ಪರೀಕ್ಷೆಗಳಾಗುತ್ತೆ. ಹ್ಮ್. ಕೆಲವೊಂದು ಪ್ರೇತಗಳಾಗಿರಬಹುದು, ಕೆಲವೊಂದು ಹ್ಮ್. ಪಿಚಾಚಿಗಳಾಗಿರಬಹುದು, ಹ್ಮ್. ಕೆಲವೊಂದು ವಿಚಾರದಲ್ಲಿ ಆ ವ್ಯಕ್ತಿಗೆ ಪರಿಣಾಮ ಬೀರಬಾರದು. ಹ್ಮ್. ಅದಕ್ಕೆ ಅವನು ಪೂರ್ಣ ದಿಗ್ಬಂಧನ ಹಾಕಿ ಕವಚಗಳನ್ನ ಮಂತ್ರ ದೀಕ್ಷೆ ಮೂಲಕ ಪೂರ್ಣವಾಗಿ ಹೇಳಿ, ಹ್ಮ್. ಇದನ್ನ ಮಂತ್ರೋಪದೇಶಗಳ ಮೂಲಕ ಹ್ಮ್. ಪೂರ್ಣವಾದಂಥ ರೀತಿಯಲ್ಲಿ ಗುರುವಿನ ಅನುಗ್ರಹ ತಗೊಂಡು ಅವನು ಪೂರ್ಣ ಪ್ರವೇಶ ಆಗ್ತಾನೆ. ಅದಕ್ಕೆ ಹ್ಮ್. ಗುರುವಿನ ದೀಕ್ಷೆ, ಗುರುಮಂತ್ರದ ದೀಕ್ಷೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಗನ್ಯಾಸ, ಕರನ್ಯಾಸ ಮತ್ತು ದಿಗ್ಬಂಧನ ಈ ಮೂರೂ ಕೂಡ ನಡೆಯುವಂತ ಪ್ರಕ್ರಿಯೆ. ನೆಕ್ಸ್ಟ್ ಬರುವಂತದ್ದೇ ಮೂಲ ಮಂತ್ರ ಜಪ ಮತ್ತು ಕವಚ. ಇಷ್ಟೆಲ್ಲ ತಗೊಂತಾ ಇರ್ತಾನೆ. ಈಗ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆಗೆ ತಗೊಂಡಾಗ, ಈಗ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀರಾ, ಒಂದು ನಿಮ್ಗೆ ಏನೋ ಜ್ವರ, ನೆಗಡಿ ಏನೋ ಬಂದಿರುತ್ತೆ. ಒಬ್ಬ ಡಾಕ್ಟರ್ ಗೊತ್ತಿರುತ್ತೆ ಇವನಿಗೆ ಯಾವ ಯಾವ ರೀತಿಯಾದಂತ ಎಷ್ಟು ಡೋಸೇಜ್ ಕೊಡಬೇಕು, ಹ್ಮ್. ಎಷ್ಟು ಪ್ರಮಾಣದಲ್ಲಿ ಎಷ್ಟು MG ಮಾತ್ರೆ ಕೊಟ್ರೆ ಇವನಿಗೆ ಕಮ್ಮಿ ಆಗುತ್ತೆ, ಹ್ಮ್. ಯಾವ ರೀತಿಯಲ್ಲಿ ಮಾತ್ರೆ ಕೊಟ್ರೆ ಇವನಿಗೆ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತೇಳಿ. ಹ್ಮ್. ಅದೇ ಅವ್ನು ಜಾಸ್ತಿ ಕೊಟ್ರೆ ಏನಾಗುತ್ತೆ, ಹ್ಮ್. ನಿಮಗೆ ಬಹಳಷ್ಟು ಅಪಾಯಕಾರಿಯಾದಂಥ ವಿಚಾರಗಳು ಗೊತ್ತಾಗುತ್ತೆ. ಅದೇ ತರ ಒಬ್ಬ ಶಿಷ್ಯ, ಗುರು ಶಿಷ್ಯನ್ ನೋಡಿ ಇವನಿಗೆ ಎಷ್ಟು ಮಂತ್ರ ಉಪದೇಶ ಕೊಡಬೇಕು, ಯಾವ ಮಂತ್ರದ ಉಪದೇಶ ಕೊಡಬೇಕು, ಯಾವ ಯಾವ ಹಂತದಲ್ಲಿ ಇವನಿಗೆ ಕಲಿಸ್ಬೇಕು ಅನ್ನುವಂಥದ್ದು ಹ್ಮ್. ಗುರುವಿನ ಮೂಲಕ ಇವನಿಗೆ ತಿಳಿತಾ ಹೋಗ್ತದೆ. ಅದಾದ್ಮೇಲೆ ಗುರುಗಳೇ, ಈಗ ತಂತ್ರ ಉಪಾಸನೆಯಲ್ಲೂನು ಷೋಡಶೋಪಚಾರ ಅಥವಾ ಪಂಚೋಪಚಾರ ಅದನ್ನು ಸಹ ಗುರುಗಳು ಹೇಳ್ಕೊಡ್ತಾರ? ಖಂಡಿತವಾಗ್ಲೂ ಗುರು ಅವನಿಗೆ ಬೆನ್ನೆಲುಬಾಗಿ ನಿಂತು ಒಂದು ಮಗುವಿನ ರೀತಿಯಲ್ಲಿ ಪಾಲನೆ ಪೋಷಣೆಗಳನ್ನ ಮಾಡಿ ಅವನಿಗೆ ಒಂದು ಹಂತದಲ್ಲಿ ನಿಲ್ಲಿಸುವವರೆಗೂ ಕೂಡ ಗುರುವಿನ ಕರ್ತವ್ಯ ಇದ್ದೇ ಇರುತ್ತೆ. ಷೋಡೋಪಚಾರ ಪೂಜೆಯಿಂದ ಹಿಡಿದು ಪೂರ್ಣವಾಗಿ ಅವನು ಕಲಿಯೋವರೆಗೂ ಕೂಡ ಅವನ ಉಪದೇಶ ಗುರುವಿನ ಅಗತ್ಯ ಇದ್ದೇ ಇರುತ್ತೆ ಅವನಿಗೆ. ಗುರುಗಳೇ, ಹಾಗಿದ್ರೆ ಯಾವ ಯಾವ ಮಂತ್ರಗಳಿಗೆ ದೀಕ್ಷೆ ಬೇಕಾಗತ್ತೆ, ಯಾವ್ದಕ್ ಬೇಕಾಗಲ್ಲ? ಸಮಯಾಚಾರ ಮತ್ತು ವಾಮಾಚಾರ ಪದ್ಧತಿಗಳು ಅಂತ ಇರುತ್ತೆ. ಅದಕ್ಕಿಂತ ಪ್ರಥಮವಾಗಿ ಯಾವುದೇ ದೇವತೆಗಳು ತಗೊಂಡ್ರು ಕೂಡ ನಾಮ ಮಂತ್ರವನ್ನು ಹೇಳೋದ್ರಲ್ಲಿ ಗುರುವಿನ ಅವಶ್ಯಕತೆ ಇರೋದಿಲ್ಲ. ಹ್ಮ್. ಗುರು ಇಲ್ಲದೇನೆ ನಾಮ ಮಂತ್ರಗಳು ಜಪನೆ ಮಾಡುವುದು, ಗಣಪತಿ, ದುರ್ಗೆ, ಹ್ಮ್. ಆಂಜನೇಯ ಸ್ವಾಮಿ, ರಾಮನ ಮಂತ್ರ ಆಗಿರುವುದು, ಹ್ಮ್. ಲಕ್ಷ್ಮೀ ನಾರಾಯಣ ಮಂತ್ರ ಆಗಿರುವುದು ಮಾಡಬಹುದು. ಹ್ಮ್. ನಾಮ ಮಂತ್ರಗಳು ಜಪನೆ ಮಾಡುವುದು. ಅದೇ ರೀತಿ ನೀವೇನು ಬೀಜಾಕ್ಷರಿ ಮಂತ್ರಗಳನ್ನ, ಮೂಲ ಬೀಜಾಕ್ಷರ ಮಂತ್ರವನ್ನ, ಉಗ್ರ ಸ್ವರೂಪದ ಬೀಜಾಕ್ಷರ ಮಂತ್ರಗಳನ್ನ ಅಥವಾ ಯಾವುದೇ ಮಂತ್ರವನ್ನ ತಾಂತ್ರಿಕ ಮಂತ್ರ. ತಾಂತ್ರಿಕ ಮಂತ್ರವನ್ನ ತಾವು ಸಿದ್ಧಿ ಮಾಡ್ಕೊಬೇಕು, ಕಲಿಬೇಕು, ನಾವು ಉಪಾಸನೆ ಮಾಡಬೇಕು ಅಂದ್ರೆ ಗುರು ದೀಕ್ಷೆ ಇಲ್ಲದೇನೆ ಮಾಡಕ್ ಹೋಗಬಾರ್ದು. ಓಕೆ. ಒಟ್ಟಾರೆ ಗುರುಗಳಿಗೆ ಹೇಳುವಾಗಿದ್ರೆ, ಇವಾಗ ನಾವು ಯಾವುದೇ ಒಂದು ಹೊಸ ಜಾಗಕ್ಕೆ ಹೋದಾಗ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು GPS ಅಂತ ನೋಡ್ತೀವಿ ಮೊಬೈಲಲ್ಲಿ. ಅದು ನಮಗೆ ಟೆಕ್ನಿಕಲ್ ಗುರುಗಳಾಗಿ ಆಕ್ಟ್ ಮಾಡತ್ತೆ. ಹಾಗೇನೆ ಈ ತಂತ್ರ ಅನ್ನುವಂತಹ ನಮಗೆ ಗೊತ್ತಿಲ್ಲದೆ ಇರೋ ಒಂದು ಪ್ರದೇಶಕ್ಕೆ ಹೋದಾಗ ಎಲ್ಲೆಲ್ಲೋ ಅಲ್ದಾಡೋ ಬದಲು ಒಬ್ರು ಗುರು ಇದ್ರೆ ಕರೆಕ್ಟಾಗಿ ದಾರಿ ತೋರಿಸ್ತಾರೆ, ಹೋಗಪ್ಪ ಈ ದಾರಿಲಿ ಅಂತ ಹೇಳ್ತಾ ಇದ್ದೀರಾ. ಹೌದು, ಗುರುವಿನ ಅಗತ್ಯ ಬಹಳ ದೊಡ್ಡದಿದೆ ತಂತ್ರ ಪ್ರಪಂಚದಲ್ಲಿ. ಹ್ಮ್. ಗುರು ಇಲ್ಲದೇನೆ ಅವನು ಒಂದು ಹುಲ್ಲುಗಡ್ಡಿನೂ ಕೂಡ ಹ್ಮ್. ಅವನು ಸರಕ್ಸಕ್ಕಾಗಲ್ಲ. ಅಷ್ಟು ಅಗತ್ಯ ತಂತ್ರ ಪ್ರಪಂಚದಲ್ಲಿ ಗುರು ವಿಚಾರದಲ್ಲಿ ಬೇಕೇ ಬೇಕು. ಗುರುಗಳೇ, ಈ ವಿಚಾರದಲ್ಲಿ ನನ್ನ ಕೊನೆಯ 2 ಪ್ರಶ್ನೆಗಳು. ಹ್ಮ್. ಇವಾಗ ಯಾರಿಗೋ ಒಬ್ರಿಗೆ ಅವನ ಜಾತಕ ಫಲವಾಗೋ ಅಥವಾ
ಸಹವಾಸದಿಂದನೋ ಅಥವಾ ಪೂರ್ಣ ಜನ್ಮದ ಸುಕೃತ ಫಲದಿಂದನೋ ಅವನಿಗೆ ಒಂದು ಆಸಕ್ತಿ ಬಂತು ತಂತ್ರದ ಮೇಲೆ. ಹ್ಮ್ ಹೆಂಗ್ ಹುಡ್ಕೊಂಡು ಹೋಗ್ಬೇಕು ಗುರುಗಳನ್ನ? ಅಥವಾ ಕೆಲವೊಬ್ರು ಗುರುಗಳನ್ನ ಹುಡ್ಕೊಂಡು ಹೋಗ್ಬೇಡಿ ಅಂತಾನೂ ಅಂತಾರೆ. ಗುರುನೇ ಹುಡ್ಕೊಂಡ್ ಬರ್ತಾರೆ ಅಂತಾರೆ. ಹೆಂಗೆ? ಸ್ಟಾರ್ಟಿಂಗ್ ಪ್ರೋಸೆಸ್ ಏನು? ನೋಡಿ, ತಂತ್ರಶಾಸ್ತ್ರವನ್ನ ಕಲಿಬೇಕು, ಆಸಕ್ತಿ ಹೊಡಿಬೇಕು ಬದಲು ಗುರುಗಳಿಂದ ಕೆಲವೊಂದು ಪರೀಕ್ಷೆಗಳು ಅಂತ ಇರುತ್ತೆ. ಹ್ಮ್. ಕೆಲವೊಂದು ಪರೀಕ್ಷೆಗಳು, ಆ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರನೇ ಅವ್ನು ಶಿಷ್ಯನಾಗಿ ಸ್ವೀಕಾರ ಮಾಡ್ಕೊಂತಾರೆ. ಹ್ಮ್. ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡ್ಕೊಳಕ್ ಅಸಾಧ್ಯ. ಹ್ಮ್. ಇವಾಗ ನಮಗೆ ಎಷ್ಟೋ ಜನ ಫೋನ್ ಮಾಡಿದೆ, ಗುರುಗಳೇ ನಿಮ್ಗೆ ದೀಕ್ಷೆ ಕೊಡಬೇಕು, ನಂಗೆ ದೀಕ್ಷೆ ಕೊಡಿ, ಮಂತ್ರೋಪದೇಶ ಹೇಳಿ, ಹಾಗೆ ಯಾವುದೇ ಕಾರಣಕ್ಕೂ ಇಲ್ಲ. ನೋಡಿ, ಹ್ಮ್. ಕೆಲವೊಂದು ಪರೀಕ್ಷೆಗಳು ನಡೆಯುತ್ತೆ. ಹ್ಮ್. ಆ ಪರೀಕ್ಷೆಗಳ ಮೂಲಕ ಆ ವ್ಯಕ್ತಿ ಪಾಸ್ ಆದ್ರೆ ಮಾತ್ರ, ಅಂದ್ರೆ ಎಕ್ಸಾಮ್ ಅಲ್ಲಿ ಬರೆಯೋ ಪರೀಕ್ಷೆ ಅಲ್ಲ, ತಂತ್ರದಲ್ಲಿ ಕೆಲವೊಂದು ಗುರುಗಳೇ ನೀಡುವಂತ ಕೆಲವೊಂದು ಪರೀಕ್ಷೆಗಳೇ ಇರುತ್ತೆ. ಹ್ಮ್. ಆ ಪರೀಕ್ಷೆಯಲ್ಲಿ ಅವನು ನಡೆಯುವಂತಹ ಒಂದು ಕೆಲವೊಂದು ಸನ್ನಿವೇಶಗಳು, ಘಟನೆಗಳು, ಆ ವ್ಯಕ್ತಿಯ ಸ್ವಭಾವ, ಸ್ವರೂಪ, ಇಚ್ಛಾಶಕ್ತಿ, ಮನೋಶಕ್ತಿ, ಬುದ್ಧಿಶಕ್ತಿ ಅಂತ ಹೇಳ್ತೀವಿ. ಇದೆಲ್ಲನೂ ಕೂಡ ದೈವಾನುಗ್ರಹ, ಎಲ್ಲನೂ ಕೂಡ ಗುರುಗಳು ಎಲ್ಲ ಕೌಂಟ್ ಆಗುತ್ತೆ ಅಲ್ಲ ಅವನಿಗೆ. ಅದಾದಾಗ ಅವನಿಗೆ ಮಂತ್ರ ದೀಕ್ಷೆ ಉಪದೇಶ ಅನ್ನುವಂಥದ್ದು ಆಗುವಂಥದ್ದು. ಓಕೆ. ಈಗ ನಾನು ಹೋಗಿದ ತಕ್ಷಣ ಗುರುಗಳೇ ನನಗೆ ದೀಕ್ಷೆ ಕೊಡಿ ಅಂತ ಹೇಳಿದ್ರೆ ಯಾರು ಕೊಡಲ್ಲ ಆ ಥರ. ಬಟ್ ಗುರುಗಳನ್ನ ಹೇಗೆ ಹುಡುಕೋದು ಗುರುಗಳೇ? ಹುಡುಕ್ಬೇಕು, ಅದೇ ಅಲ್ವಾ. ಈಗ ಈಗ ದೇವರನ್ನ ಹೇಗೆ ಹುಡುಕ್ತಿವಿ, ಹ್ಮ್. ಅದೇ ತರ ಗುರುವನ್ನು ಹುಡುಕ್ಬೇಕಾಗತ್ತೆ. ಹ್ಮ್. ಹುಡುಕ್ಬೇಕು, ಸೂಕ್ತ ಗುರುಗಳ ಮಾರ್ಗದರ್ಶನದ ಮೂಲಕ ಹ್ಮ್. ಹೋಗಿ ತಿಳ್ಕೊಂಡು ಅದ್ರ ಬಗ್ಗೆ ಕಲ್ತಿ ಪೂರ್ಣವಾದಂತ ಅನುಗ್ರಹ ಪ್ರಾಪ್ತಿ ಓಕೆ. ಆಗಿರುತ್ತೆ. ಈಗ ಇನ್ನೊಂದು ಹೇಗಂತ ಅಂದ್ರೆ ಇವಾಗ ಯಾರಿಗೋ ಒಬ್ರಿಗೆ ಆಸಕ್ತಿ ಇದೆ. ಹ್ಮ್ ಅವ್ರಿಗೆ ಆಸಕ್ತಿ ಇರೋರಿಗೆ ಗುರುಗಳನ್ನ ಎಲ್ಲಿ ಹುಡ್ಕೋದು ಅಂತ ಗೊತ್ತಿಲ್ಲದೆ ಇರೋರಿಗೆ ಹ್ಮ್. ಅವ್ರ ದೇವ್ರನ್ನ ಬೇಡ್ಕೊಬೋದಾ? ನೋಡಪ್ಪ ನನಗೆ ಈ ತರ ಒಂದು ಮಾರ್ಗದಲ್ಲಿ ಹೋಗ್ಬೇಕು ಅಂತ ಇದೆ, ದಯವಿಟ್ಟು ನನಗೊಬ್ರು ಗುರುಗಳನ್ನ ಕರುಣಿಸು ಅಂತ ದೇವ್ರನ್ನೇ ಕೇಳ್ಕೊಬೋದಾ? ದೈವ ಶಕ್ತಿ ಇದ್ರೆ, ಹ್ಮ್. ದೈವ ಇಚ್ಛೆ ಇದ್ರೆ ಹ್ಮ್. ಆಯ್ತಾ, ಗುರು ಅವನಾಗವನೇ ಹುಡ್ಕೊಂಡು ಬರ್ತಾನೆ. ಹ್ಮ್. ಗುರುವೇ ಸಾಕ್ಷಾತ್ ಬಂದು ಹ್ಮ್. ಇವರಿಗೆ ಹುಡ್ಕೊಂಡು ಬಂದು ಪೂರ್ಣ ಅನುಗ್ರಹ ಕೊಟ್ಟು ಶಿಷ್ಯನಾಗಿ ಸ್ವೀಕಾರ ಮಾಡ್ಕೊಂತಾರೆ. ಆಯ್ತಾ. ಈಗ ಸಾಕ್ಷಾತ್ ದತ್ತಾತ್ರೇಯ ಸ್ವಾಮಿಗಳು ಎಷ್ಟೋ ಗುರುಪದೇಶ ಮಾಡಿದ್ದಾರೆ. ನವನಾಥ್ ಪಂಥ ಅನ್ನೋದು ಸ್ಥಾಪನೆ ಮಾಡಿದ್ರು. ಹ್ಮ್. ಇದೇ ನಾವು ಪುರಾಣ ಇತಿಹಾಸದಲ್ಲಿ ನೋಡಿದಾಗ ಶಂಕರಾಚಾರ್ಯರು ಹ್ಮ್. ಸುಂದರೇಶ್ವರಾಚಾರ್ಯಗಳಿಗೆ ಹುಡ್ಕೊಂಡು ಬಂದ್ರು. ಹ್ಮ್. ಸಾಕ್ಷಾತ್ ಶಂಕರಾಚಾರ್ಯರೇ ಹ್ಮ್. ಸುಂದರೇಶ್ವರಾಚಾರ್ಯ ಹುಡ್ಕೊಂಡು ಬಂದು ಇವತ್ತು ಶೃಂಗೇರಿ ಅವ್ರಿಗೆ ದಕ್ಷಿಣಾಮ್ನಾಯ ಪೀಠ ಸ್ಥಾಪನೆ ಮಾಡಿದ್ರು. ಹೌದಾ. ಹ್ಮ್. ಅದೇ ರೀತಿಯಲ್ಲಿ ಗುರು ಅನ್ನುವಂಥದ್ದು ಬಹಳ ಮುಖ್ಯ. ಓಕೆ. ಸೊ ವೀಕ್ಷಕರೇ, ನಾಮ ಮಂತ್ರಗಳನ್ನ ಆರಾಮಾಗಿ ಜಪಿಸ್ಬೋದು. ಆದರೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ಮಂತ್ರನ ಪಠಿಸೋಕ್ಕಿಂತ ಮುಂಚೆ ಗುರು ದೀಕ್ಷೆ ತುಂಬ ಇಂಪಾರ್ಟೆಂಟ್ ಅಂತ, ಯಾಕೆ ಇಂಪಾರ್ಟೆಂಟು ಮತ್ತು ಅದರ ವಿಧಿವಿಧಾನಗಳೇನು ಅಂತ ಇವತ್ತು ಗುರುಗಳು ತುಂಬ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ.